ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮುಳಬಾಗಿಲು ನಗರದಲ್ಲಿ ಪ್ರಸಿದ್ಧವಾದಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ನಾಯಕರು ಮತ್ತು ನಮ್ಮ JDS ಪಕ್ಷದ ಅಧ್ಯಕ್ಷರು ಅಮರಜ್ಯೋತಿ ಸಂಸ್ಥೆ ವಿದ್ಯಾಸಂಸ್ಥೆ ಕಡೆಯಿಂದ ರುದ್ರಾಭಿಷೇಕವನ್ನು ಆ ದೇವರ ಸನ್ನಿಧಿಯಲ್ಲಿ ಏರ್ಪಡಿಸಿರುತ್ತಾರೆ. ಆ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಬಂದು ಆ ದೇವರ ದರ್ಶನವನ್ನು ಪಡೆದು ಪಾತ್ರರಾಗಿದ್ದೇವೆ. ಆ ದೇವರ ಆಶೀರ್ವಾದ ಅಮರಜ್ಯೋತಿ ವಿದ್ಯಾಸಂಸ್ಥೆ ಮೇಲೆ. ಅಮರಜ್ಯೋತಿ ಸಂಸ್ಥೆ ಇವಾಗ 25 ವರ್ಷ ಪೂರ್ಣಾವಧಿ ಮುಗಿಸಿದೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಮಾರು ವರ್ಷಗಳ ಕಾಲ ಆ ದೇವರ ಆಶೀರ್ವಾದದಿಂದ ಅಮರಜ್ಯೋತಿ ವಿದ್ಯಾಸಂಸ್ಥೆಯಿಂದ ನಮ್ಮ ತಾಲೂಕಿನಾದ್ಯಂತ ವಿದ್ಯಾರ್ಥಿನಿಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆ ವಿದ್ಯೆಯನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು ಆ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ, ಮತ್ತು ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಗ, ಈ ರಾಷ್ಟ್ರದ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಮಾನ್ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ದಿನದಂದು ಕೂಡ ಅವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಕೂಡ ಅವರು ಈ ರುದ್ರಾಭಿಷೇಕವನ್ನು ಏರ್ಪಡಿಸಿದ್ದಾರೆ. ಅದರ ಸಲುವಾಗಿ ಅವ್ರಿಗೂ ಕೂಡ ಇನ್ನಷ್ಟು ಆರೋಗ್ಯ ಇರಲಿ ಅಂತ ಹೇಳಿ, ಮಿಕ್ಕಿದ್ದೆಲ್ಲ ಅವ್ರಿಗಿದೆ, ಭಾಗ್ಯ ಐಶ್ವರ್ಯ ಎಲ್ಲ ಕೂಡ, ಅದನ್ನೆಲ್ಲ ನಾವು ಹೇಳೋ ಶಕ್ತಿ ನಮಗಿಲ್ಲ. ಅವ್ರಿಗೆ ಇನ್ನಷ್ಟು ದಿನ ಅವರು ಆರೋಗ್ಯವಾಗಿದ್ದು ಈ ದೇಶ, ಈ ರಾಜ್ಯ ಎಲ್ಲವನ್ನು ಕೂಡ ಈ ರೈತರನ್ನು ಕಾಪಾಡಿಕೊಂಡು ಹೋಗಲಿ ಅಂತ ಹೇಳಿ, ಆ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಕೇಳುತ್ತಾ, ನನ್ನ ಈ ಅವಕಾಶಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ನಾಗರಾಜನ್ ಅವರು ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.